Hi my dear students, I am your Dhananjay sir. All of you welcome to our LKS Navodaya and Sainik Coaching Academy Chennagiri ಮತ್ತೆ ಹೊಳಲ್ಕೆರೆ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ನಿಮ್ಗೋಸ್ಕರನೇ ಒಂದು ಬ್ಯೂಟಿಫುಲ್ ಆದ ಇನ್ಫಾರ್ಮೇಶನ್ ಕೊಡಕ್ಕೆ ಬಂದಿದ್ದೀನಿ. ಇಷ್ಟು ದಿನ ನಾವು ಕಾಯ್ತಿದ್ವಲ್ಲ, ಇಷ್ಟು ದಿನ ಕಾಯ್ತಿದ್ದಂತ ಕ್ಯೂರಿಯಾಸಿಟಿಯಿಂದ ಕಾತರದಿಂದ ಕಾಯ್ತಿದ್ವಿ. ಏನ್ ಸರ್ ಅದು ನವೋದಯ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ, ನವೋದಯ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ? ಇಷ್ಟು ದಿನದಿಂದ ಮುಂಚೆಯಿಂದಾನೇ ನಾವು ಬುಕ್ಸ್ಗಳು ತಗೊಳೋದು, ಕೋಚಿಂಗ್ ಕ್ಲಾಸಿಗೆ ಹೋಗೋದು, ಏನೇನೋ ಮಾಡ್ತಿದ್ವಿ. ಆದ್ರೆ ಅಪ್ಲಿಕೇಶನ್ನೇ ಹಾಕಿರ್ಲಿಲ್ಲ. ಹಾಗಾದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಯಾವಾಗ ಬಿಡ್ತಾರೆ ಅಂತ ದಿನ ಯೂಟ್ಯೂಬಲ್ಲಿ ಸರ್ಚ್ ಮಾಡೋದು. ಆದ್ರೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಯಾರು ಬಿಟ್ರು ಸರ್? JNV ಅವರು. JNV ಅಂದ್ರೆ ಯಾರು? ಜವಾಹರ್ಲಾಲ್ ನವೋದಯ ವಿದ್ಯಾಲಯ ಸಮಿತಿಯವರು ಏನ್ ಬಿಟ್ಟಿದ್ದಾರೆ? ನವೋದಯ ಅರ್ಜಿ 2024 ಮತ್ತು 2025 ನೋಡ್ರಿ, ಈ ವರ್ಷ ಈ ನವೋದಯ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಸರ್. ಹಾಗಾದ್ರೆ ಯಾರಿಗೆ ಸರ್ ಇದು? ಯಾರು ಈ ಅಪ್ಲಿಕೇಶನ್ ಹಾಕಬಹುದು? ಸಿಂಪಲ್ ಆದ ಇನ್ಫಾರ್ಮೇಶನ್, ಬಹಳ ಚೆನ್ನಾಗಿದೆ. ಏನಪ್ಪಾ ಅಂದ್ರೆ, ಈ ವರ್ಷ 5ನೇ ತರಗತಿ ಯಾರ್ಯಾರು ಓದ್ತಿದ್ದೀರಿ ನೋಡ್ರಿ, 4 ಪಾಸ್ ಆಗಿ 5ನೇ ಕ್ಲಾಸ್ ಯಾರ್ಯಾರು ಓದ್ತಿದ್ದೀರಲ್ಲ, 5 ಪಾಸ್ ಆಗಿ ಹೋಗಿರೋರಿಗೆ ಬರಲ್ಲ. ಈ ವರ್ಷ 4ನೇ ಕ್ಲಾಸ್ ಪಾಸ್ ಆಗಿ 5ನೇ ಕ್ಲಾಸಿಗೆ ಯಾರ್ಯಾರು ಹೋಗಿ ಓದ್ತಾ ಇದ್ದೀರಿ, ಅವ್ರೇನ್ ಮಾಡ್ಬೇಕು? ಅಪ್ಲಿಕೇಶನ್ ಹಾಕ್ಬೇಕು. ಎಲ್ಲ ಹಾಕ್ಬೇಕು ಸರ್? ಪೋಸ್ಟ್ ಆಫೀಸಲ್ಲಿ ಹಾಕ್ಬೇಕಾ? ಅಲ್ಲ. ಮತ್ತೆ ಎಲ್ಲ ಹಾಕ್ಬೇಕು? ಆನ್ಲೈನ್ ಅಲ್ಲಿ ಹಾಕ್ಬೇಕು. ಆದ್ರೆ ಹೇಗೆ ಸರ್ ಹಾಕೋದಕ್ಕೆ ಏನೇನ್ ಬೇಕು ಸರ್? ನಮ್ಮ ಮೊಬೈಲಲ್ಲೇ ಹಾಕ್ಬೋದು. ಬಟ್ ಮೊಬೈಲಲ್ಲಿ ಹಾಕಕ್ ಹೋಗ್ಬೇಡ್ರಿ. ಅದು ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ಯಾನ್ ಮಾಡಿ ಹಾಕೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಹತ್ತಿರದ ಯಾವ್ದಾದ್ರು ಸೈಬರ್ ಸೆಂಟರ್ ಅಥವಾ ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗಿ, ಅವರು ನವೋದಯ ಅಪ್ಲಿಕೇಶನ್ ಹಾಕಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು ಚೂರು ಮಿಸ್ಟೇಕ್ ಆಯ್ತು ಅಂದ್ರೆ, ಈಗ ನೀವು ಒಂದು 100 ರೂಪಾಯಿ ಉಳಿಸೋದಕ್ಕೋಸ್ಕರ ಅಪ್ಲಿಕೇಶನ್ ಹಾಕೋದಕ್ಕೇನು ದುಡ್ಡಿಲ್ಲ, ಬಟ್ ಅವ್ರು ಹಾಕ್ಬೇಕಾದ್ರೆ ಅವ್ರು ಚಾರ್ಜ್ ತಗೊಂತಾರೆ. 100 ರೂಪಾಯಿ ಉಳಿಸೋದಕ್ಕೋಸ್ಕರ ನೀವೇ ಪ್ರಯತ್ನ ಮಾಡಕ್ ಹೋಗಿ ಅಪ್ಲಿಕೇಶನ್ ಎಲ್ಲಾರು ಮಿಸ್ಟೇಕ್ ಆಯ್ತು ಅಂದ್ರೆ, ವರ್ಷ ಪೂರ್ತಿ ಓದಿದ್ದು ವೇಸ್ಟ್ ಆಗೋದು ಬೇಡ. ಯಾಕಂದ್ರೆ ಆಲ್ ಟಿಕೆಟೇ ಬರಲ್ವೇ? ಆಲ್ ಟಿಕೆಟ್ ಬರಲಿಲ್ಲ ಅಂದ್ರೆ ಎಕ್ಸಾಮಿಗೆ ಕೂರ್ಸಲ್ವೇ? ಎಕ್ಸಾಮಿಗೆ ಕೂರ್ಸಲಿಲ್ಲ ಅಂದ್ರೆ ನೀನು ಓದಿದ್ದೆಲ್ಲ ವೇಸ್ಟೇ. ಹಂಗಾಗೋದು ಬೇಡ. ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು, ಸಿಟಿಗಳಿಗೆ ಹೋಗಿ, ಹತ್ತಿರದ ಯಾವ್ದಾದ್ರು ಒಂದು ಸಿಟಿಗೆ ಹೋಗಿ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು. ಹಾಗಾದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನ್ ಬೇಕು ಸರ್? ಏನೇನ್ ತಗೊಂಡೋಗ್ಬೇಕು? ಅದು ಇಂಪಾರ್ಟೆಂಟ್. ಏನೇನ್ ತಗೊಂಡೋಗ್ಬೇಕು ಅಂತ ಬರ್ರಿ. ಈಗ ಅಪ್ಲಿಕೇಶನ್ ನಿಂದ ಒಂದೊಂದೇ ಪಿನ್ ಟು ಪಿನ್ ಹೇಳ್ಕೊಂತ ಬಂದ್ಬಿಡ್ತೀನಿ. ಜಾಸ್ತಿ ಟೈಮ್ ತಗೊಳಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ಅರ್ಜಿ ಪ್ರಾರಂಭ ಆಗಿದೆ. ಯಾವಾಗಿಂದ ಪ್ರಾರಂಭ ಆಗಿದೆ? 16/7/2024. ಓಕೆನಾ? 16ನೇ ತಾರೀಕು 7ನೇ ತಿಂಗಳು 2024 ಪ್ರಾರಂಭ. ಸರ್ ಲಾಸ್ಟ್ ಡೇಟ್ ಯಾವಾಗ ಸರ್? ಬರ್ರಿ, ಲಾಸ್ಟ್ ಡೇಟು 16/9. ನೋಡಿ, ಇದು 7ನೇ ತಿಂಗಳು ಜುಲೈ, ಇದು 9 ಆಗಸ್ಟ್, ಸೆಪ್ಟೆಂಬರ್ 9 ಅಂದ್ರೆ 16ನೇ ತಾರೀಕು 16 ಸೇಮ್. 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ. 2 ತಿಂಗಳು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಕೆಲವ್ರದ್ದು ಡಾಕ್ಯುಮೆಂಟ್ಸ್ಗಳು ರೆಡಿ ಇರಲ್ಲ. ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಅಲ್ಲಿ ಏನೋ ಮಿಸ್ಟೇಕ್ ಇರುತ್ತೆ, ಅದನ್ನ ಸರಿ ಮಾಡ್ಕೊಳಕ್ ಟೈಮ್ ಹಿಡಿಯತ್ತೆ. ಒಂದೇ ತಿಂಗಳಿದ್ರೆ ಅದ್ರೊಳಗೆ ಆಗಲ್ಲ ಅಂತ ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ, 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಡೇಟ್ ಎಕ್ಸ್ಟೆಂಡ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅವಕಾಶ ಇದ್ದಾಗ ನೀವು ಬೇಗ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು. ಹಾಕೋದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ಸ್ಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ರೆಡಿ ಮಾಡಿಸ್ಕೊಂಡು ಹೋಗ್ರಿ. ಅದನ್ನ ಹೇಳ್ತೀನಿ ನಾನು ಏನೇನ್ ಮಾಡ್ಬೇಕು ಅಂತ. ಓಕೆನಾ? ಕೊನೆಯ ದಿನಾಂಕ 16/9/2024 ಒಳಗಾಗಿ ಹೋಗಬೇಕು. ಆಮೇಲೆ ಹೋದ್ರೆ ಅರ್ಜಿ ತಗೊಳಲ್ಲ, ಹುಷಾರು. ಬೇಕಾಗುವ ದಾಖಲೆಗಳು ಏನೇನ್ ತಗೊಂಡೋಗ್ಬೇಕು ಸರ್ ನಾವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ, ನವೋದಯ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ? ಆಧಾರ್ ಕಾರ್ಡ್ ಯಾರ್ದು ಸರ್? ತಂದೆ ತಾಯಿದ? ಅಲ್ಲ, ಮಗುದು. ಎಷ್ಟನೇ ತರಗತಿ ಓದ್ತಿದೆ, ಯಾರು 5ನೇ ಕ್ಲಾಸ್ ಇದಾರಲ್ಲ ಅವ್ರು ಯಾರ್ದು ಅಪ್ಲಿಕೇಶನ್ ಹಾಕ್ಬೇಕಲ್ವಾ, ಅವ್ರದ್ದು ಆಧಾರ್ ಕಾರ್ಡ್ ತಗೊಂಡೋಗ್ರಿ. 2ನೇದು ಫೋಟೋ. ಯಾರ್ದು ಸರ್? ಪಾಪುದು. ಯಾರ್ದು? 5ನೇ ಕ್ಲಾಸ್ ಓದ್ತಿರೋ ಮಗುವಿನ ಫೋಟೋ. ನೆಕ್ಸ್ಟ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಹೌದು ಸರ್, ಅದು ಬೇಕು. ಯಾಕೆಂದ್ರೆ ನೀವು ಯಾವ ಕ್ಯಾಸ್ಟು, ಏನು, ಎಷ್ಟು ಇನ್ಕಮು ಅದನ್ನೆಲ್ಲ ಮೆನ್ಷನ್ ಮಾಡ್ತಾರೆ. ಇದನ್ನು ಸಹ ತಗೊಂಡೋಗ್ರಿ. ಅದಾದ್ಮೇಲೆ, ಸರ್ ನನ್ನ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ, ಆಧಾರ್ ಕಾರ್ಡ್ ಇಲ್ಲ, ನಂಬರ್ ಇಲ್ಲ, ಆಧಾರ್ ಕಾರ್ಡ್ ಅಲ್ಲಿ ಪ್ರಾಬ್ಲಮ್ ಸರಿ ಇಲ್ಲ ಅನ್ನೋದಾದ್ರೆ, ನೀವು ನಿವಾಸಿ ದೃಢೀಕರಣ ಪತ್ರದ ಆಧಾರದ ಮೇಲೆ ಅಪ್ಲಿಕೇಶನ್ ಹಾಕ್ಬಹುದು. ಆಧಾರ್ ಕಾರ್ಡ್ ಇದ್ರೆ ನಿವಾಸಿ ದೃಢೀಕರಣ ಅವಶ್ಯಕತೆ ಇಲ್ಲ. ಬಟ್ ನಿವಾಸಿ ದೃಢೀಕರಣ ಯಾರ್ದಿಲ್ಲ ಅವ್ರು ಮಾಡಿಸ್ಕೊಳೋದು ಬಹಳ ಒಳ್ಳೇದು. ಯಾಕಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಇತ್ತು, ಫೋನ್ ನಂಬರ್ ಪ್ರಾಬ್ಲಮ್ ಇತ್ತು ಅಂದ್ರೆ ನಿವಾಸಿ ದೃಢೀಕರಣ ಪತ್ರದಲ್ಲಿ ನೀವೇನು ಅದನ್ನ ಅಪ್ಲೋಡ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು. ಓಕೆನಾ? ಪೇರೆಂಟ್ಸಿನ ನಿವಾಸಿ ದೃಢೀಕರಣ ಪತ್ರ ಅಥವಾ ಸ್ಟೂಡೆಂಟ್ಸಿನ ನಿವಾಸಿ ದೃಢೀಕರಣ ಪತ್ರ ತೊಂದರೆ ಇಲ್ಲ. ಆಯ್ತಾ? ಪೇರೆಂಟ್ಸಿನ ನಿವಾಸಿ ದೃಢೀಕರಣ ಪತ್ರ ಆದ್ರೆ ಒಳ್ಳೇದೆ, ಅಥವಾ ಸ್ಟೂಡೆಂಟ್ಸಿನ ನಿವಾಸಿ ದೃಢೀಕರಣ ಪತ್ರ ಆದ್ರೂ ಒಳ್ಳೇದೆ. ಬಟ್ ಏನಪ್ಪಾ ಅಂದ್ರೆ,
ಆಧಾರ್ ಕಾರ್ಡ್ ಇದ್ರೆ ಇದರ ಅವಶ್ಯಕತೆ ಇರಲ್ಲ, ಬಟ್ ಇದು ಮಾಡಿ ಇಟ್ಕೋಬೇಕು. ನೀವು ಸೆಲೆಕ್ಷನ್ ಆದ್ಮೇಲೂ ಕೂಡ ಕೇಳ್ತಾರೆ, ಬೇಕೇ ಬೇಕು. ನೆಕ್ಸ್ಟ್ ಸ್ಟಡಿ ಸರ್ಟಿಫಿಕೇಟ್. ಸರ್ ಇದು ಸ್ಟಡಿ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ ಸರ್? ತಾಲೂಕು ಆಫೀಸ್ ಮುಂದೆ ಜೆರಾಕ್ಸ್ ಅಂಗಡಿಯಲ್ಲಿ ಸಿಗ್ತಾವಲ್ಲ ಅವ ಅಲ್ಲ. ಸ್ಟಡಿ ಸರ್ಟಿಫಿಕೇಟ್ ಅಂದ್ರೆ ನವೋದಯ JNV ನವೋದಯದವರೇ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ನಮಗೆ ನವೋದಯ ಅಪ್ಲಿಕೇಶನ್ ಫಾರ್ಮ್ ಕೊಡ್ರಿ ಏನ್ರಿ, ಅವ್ರು ಕೊಡ್ತಾರೆ. ಅದು JNV ಅವರು ಬಿಟ್ಟಿರ್ತಾರೆ. ಅದರಲ್ಲಿ 3, 4 ಮತ್ತು 5ನೇ ತರಗತಿಯ ಪೂರ್ತಿ ಡೀಟೇಲ್ಸ್ ಇರುತ್ತೆ. ಮತ್ತೆ ಆ ಪೂರ್ತಿ ಸ್ಟಡಿ ಸರ್ಟಿಫಿಕೇಟ್ನ ಸ್ಕೂಲ್ HM ಬರಿಬೇಕು. ನೀವು ಯಾರು ಬರೆಯಕ್ಕೆ ಹೋಗ್ಬೇಡ್ರಿ, ಅದನ್ನ ನೀವು ಯಾರು ಫಿಲ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಶಾಲಾ ದಾಖಲಾತಿಯಲ್ಲಿ ಯಾವ ತರ ಇರುತ್ತೋ ಮಾಹಿತಿ ಅದರ ಆಧಾರದ ಮೇಲೆ ಶಾಲಾ ಮುಖ್ಯ ಶಿಕ್ಷಕರು ಬರೆದು ಸೀಲು ಸಿಗ್ನೇಚರ್ ಮಾಡ್ಕೊಡ್ತಾರೆ. ಅದ್ರ ಮೇಲೆ ನೀವೇನ್ ಮಾಡ್ಬೇಕು, ಪೇರೆಂಟ್ ಸಿಗ್ನೇಚರು ಸ್ಟೂಡೆಂಟ್ ಸಿಗ್ನೇಚರ್ ಎರಡೇ ಮಾಡ್ಬೇಕಾಗಿರೋದು. ಇಷ್ಟು ಮಾಡಿ ಇದಿಷ್ಟು ತಗೊಂಡ್ಬಂದು ಇವಿಷ್ಟು ಡಾಕ್ಯುಮೆಂಟ್ಸ್ನ ತಗೊಂಡು ನೀವೇನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಕಂಪ್ಯೂಟರ್ ಸೆಂಟ್ರಿಗೆ ಹೋದ್ರೆ ನಿಮಗೆ ಆನ್ಲೈನ್ನಲ್ಲಿ ಏನೋ ನವೋದಯ ಅಪ್ಲಿಕೇಶನ್ ಹಾಕಿಕೊಡಲಾಗುತ್ತದೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಮಾಹಿತಿ ಬಹಳ ಇಂಪಾರ್ಟೆಂಟು. ನಿಮ್ಮ ಅಕ್ಕಪಕ್ಕದವರಿಗೆ ಅಥವಾ ನಿಮ್ಮ ರಿಲೇಟಿವ್ಸ್ಗಳಿಗೆ ಅಥವಾ ನಿಮ್ಮ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಈ LKS ನವೋದಯ ಕೋಚಿಂಗ್ ಅಕಾಡೆಮಿಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ಅಪ್ಲಿಕೇಶನ್ ಬಿಟ್ಟಿದ್ದಾರಾ ತಕ್ಷಣ ಹಾಕ್ತೀನಿ. ಮತ್ತೆ ಇದರಲ್ಲಿ ಎಕ್ಸಾಮ್ ಇದ್ರ ಬಗ್ಗೆ ಬಹಳ ಇದೆ. ನಿನ್ನೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ನಾನು ಒಂದೋ ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ, ಯಾಕೆಂದ್ರೆ ತುಂಬಾ ಲೆಂತಿ ಆಗ್ಬಿಡತ್ತೆ. ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕೋದು ಒಂದ್ ಕಡೆ ಆದ್ರೆ ಸಿಲೆಬಸ್ ಏನೇನು, ಆ ಸಿಲೆಬಸ್ ಕಾಪಿ ಹೇಗಿರುತ್ತೆ, ಅದರಲ್ಲಿ ಏನೇನು ಪರ್ಟಿಕ್ಯುಲರ್ ಆಗಿ ಓದಬೇಕು, ಮತ್ತೆ ಎಕ್ಸಾಮ್ ಯಾವಾಗ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಮತ್ತೆ ಏನೇನು ಮಾಡಬೇಕು, ಯಾವ್ಯಾವ ಬುಕ್ಸ್ಗಳನ್ನ ರೆಫರ್ ಮಾಡಬೇಕು, ಇನ್ನು ಎಷ್ಟು ತಿಂಗಳ ಟೈಮ್ ಇದೆ, ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ. ಹೇಗೆ ನಾವು ಓದಿದ್ರೆ ಹೇಗೆ ನವೋದಯ ಎಕ್ಸಾಮ್ನ ಸಕ್ಸಸ್ ಆಗ್ಬಹುದು, ದಿನಕ್ಕೆ ಎಷ್ಟು ಗಂಟೆ ಓದಬೇಕು, ಮಿನಿಮಮ್ ಎಷ್ಟು ಗಂಟೆ ಓದಬೇಕು, ನಾವು ನವೋದಯ ಎಕ್ಸಾಮ್ ಪಾಸ್ ಮಾಡ್ಬೇಕಂದ್ರೆ ಈಗ ನಮಗಿರುವ ಸಮಯ ಇಲ್ಲಿ ನೋಡಿ. ಇವತ್ತು ಈಗ ನೋಡ್ರಿ 16ರಿಂದ 7ನೇ ತಾರೀಕಿಂದ 16/7/2024 ಅಂದ್ರೆ 7ನೇ ತಿಂಗಳಿಂದ ಜನವರಿವರೆಗೂ ಎಷ್ಟು ಟೈಮ್ ಇದೆ ನಮಗೆ. ಹೇಗೆ ಓದಬೇಕು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ನಾವು ಸಣ್ಣ ವಿಡಿಯೋಸ್ಗಳು ಮಾಡಿ ನಿಮಗೆ ಕಳಿಸ್ತಾ ಇರ್ತೀನಿ. ಅದನ್ನು ಫಾಲೋ ಅಪ್ ಮಾಡ್ತೀರಿ, ಆರಾಮಾಗಿ ಸಕ್ಸಸ್ ಆಗ್ತೀರಾ. ಇಲ್ಲೊಂದು ಮಾಹಿತಿ ಇದೆ ಬರ್ರಿ. ಪರೀಕ್ಷಾ ದಿನಾಂಕ ವೆರಿ ಇಂಪಾರ್ಟೆಂಟ್. ಯಾವಾಗ ಸರ್ ಎಕ್ಸಾಮು? 18ನೇ ತಾರೀಕು 1ನೇ ತಿಂಗಳು 2025. ನೀವು 5ನೇ ಕ್ಲಾಸ್ ಎಕ್ಸಾಮ್ ಬರ್ದು ಆಮೇಲೆ 6ನೇ ಕ್ಲಾಸಿಗೆ ಹೋಗ್ತಿರಲ್ವಾ, ನಿಮಗೆ ಅವ್ರ ದಾಖಲಾತಿ ತಗೊಳೋದೇ 6ನೇ ತರಗತಿಗೆ. ಈ ವರ್ಷ ಯಾರೆಲ್ಲ 5ನೇ ತರಗತಿ ಇದ್ದೀರಪ್ಪ ಎಲ್ಲರೂ ಅಪ್ಲಿಕೇಶನ್ ಹಾಕ್ರೋ. ಸರ್ ನಾನು ನವೋದಯ ಓದಿಲ್ಲ ಸರ್, ನಾನು ಕೋಚಿಂಗಿಗೆ ಹೋಗಿಲ್ಲ ಸರ್, ತಲೆ ಕೆಡಿಸ್ಕೋಬೇಡ್ರಿ. ಎಕ್ಸಾಮ್ ಬರೆಯಾಕೇನ್ರಪ್ಪ, ಅಟೆಂಡ್ ಮಾಡ್ರಿ. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ಹೇಳಕ್ಕಾಗಲ್ಲ. ನೀವು ಹಾಕೋದೆಲ್ಲ ಸರಿನೂ ಆಗ್ಬೋದು. ಒಂದು ಎಕ್ಸಾಮ್ ಬರೆದ್ರೆ ಒಂದು ಅನುಭವ ಬರುತ್ತೆ. ನವೋದಯ ಎಕ್ಸಾಮ್ ಅಂದ್ರೆ ಹೀಗಿರುತ್ತೆ, ನಾನು ಎಕ್ಸಾಮ್ನ ಹೀಗೆ ಬರ್ದಿದ್ದೆ, ಅದರಲ್ಲಿ ಮೆಂಟಲ್ ಎಬಿಲಿಟಿ, ಮ್ಯಾಥಮೆಟಿಕ್ಸು, ಪ್ಯಾಸೇಜ್ ಇದ್ವು, ಅದನ್ನ ಟಿಕ್ ಹಾಕೋದಿತ್ತು. ಅಂದ್ರೆ ರೌಂಡ್ನ ಶೇಡ್ ಮಾಡೋದಿರುತ್ತೆ, ಅದರಲ್ಲಿ ಬರೆಯೋದೇನು ಇರಲ್ಲ. ಅದ್ರ ಬಗ್ಗೆ ಯಾವ ಥರ ಕ್ವಶನ್ಸ್ಗಳು ಕೇಳ್ತಾರೆ, ಮಾಹಿತಿ ಸಿಗುತ್ತೆ. ನವೋದಯ ಎಕ್ಸಾಮ್ ಕಟ್ರೆ ಅದ್ರ ಸಂಬಂಧಪಟ್ಟಂತೆ ಬುಕ್ಸ್ಗಳನ್ನು ತಗೊಂತೀರಾ. ಆ ಬುಕ್ಸ್ಗಳನ್ನು ಓದಿದ್ರೆ ನಿಮ್ಮ IQ ಲೆವೆಲ್ ಜಾಸ್ತಿ ಆಗುತ್ತೆ. ಮ್ಯಾಥಮೆಟಿಕ್ಸ್ ಹೈ ಲೆವೆಲ್ ಮ್ಯಾಥಮೆಟಿಕ್ಸ್ ಕಲಿತೀರಾ, ಬಹಳ ಚೆನ್ನಾಗಿರುತ್ತೆ. ಪ್ರತಿಯೊಬ್ರು ಕೂಡ 5ನೇ ತರಗತಿ ಓದ್ತಿರೋ ಅಂತ ನಾನು ಹೇಳೋದಷ್ಟೇ ಕಣ್ರಪ್ಪ. ನಾನು ಹೇಳೋದು ನೀವು ಹಳ್ಳಿಯಲ್ಲಿರ್ಲಿ, ಡಿಲ್ಲಿಯಲ್ಲಿರ್ಲಿ, ನೀವು ಎಲ್ಲರೂ ಇರ್ರಿ. ಗೌರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್, ಏಡೆಡ್ ಸ್ಕೂಲ್, ಯಾವ ಸ್ಕೂಲ್ ಅವ್ರು ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು. ನೀವು ತಲೆ ಕೆಡಿಸ್ಕೋಬೇಡ್ರಿ. ಎಲ್ಲಾ ಶಾಲೆಯವರು ಸಹ ಅಪ್ಲಿಕೇಶನ್ ಹಾಕ್ಬೋದು. ಶಾಲೆಗಳನ್ನ ಯಾರು ಹಾಗೆ ನಡೆಸ್ತಿರಲ್ಲ, ಸರ್ಕಾರದಿಂದ ಪರ್ಮಿಷನ್ ತಗೊಂಡೇ ನಡೆಸ್ತಿರ್ತಾರಲ್ವಾ. ಹಾಗಾಗಿ ಎಲ್ಲಾ ಶಾಲೆಯರು ಸಹ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀರಿ. ಎಕ್ಸಾಮ್ ಬರೆದ್ಮೇಲೆ ರಿಸಲ್ಟ್ ಅದು ಬೇರೆ ವಿಚಾರ, ಓಕೆನಾ. ಪ್ರಯತ್ನನೇ ಪಡ್ಲಿಲ್ಲ ಅಂದ್ರೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡೋ ಅಧಿಕಾರ ನಮಗಿರಲ್ಲ, ಓಕೆನಾ. ಬರ್ರಿ 18/1/2025 ಬೆಳಿಗ್ಗೆ 11:30ರಿಂದ 1:30ರವರೆಗೆ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಏನ್ ಮಾಡಲಾಗುತ್ತದೆ? ಪರೀಕ್ಷೆಯನ್ನು ನಡೆಸಲಾಗುತ್ತದೆ. 1:30ರ ನಂತರ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ, ಓಕೆನಾ. ಕೀ ಆನ್ಸರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ಅಂತ. ಸರ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ವಯಸ್ಸು ಎಷ್ಟಿರ್ಬೇಕು ಸರ್? ವೆರಿ ಇಂಪಾರ್ಟೆಂಟ್. 1/5/2013ರಿಂದ 1/5/2013 ನಂತರ ಈ ಡೇಟಿಗೆ ಹುಟ್ಟಿದ್ರೆ ಸರ್, ನಂದು 1ನೇ ತಾರೀಕು 5ನೇ ತಿಂಗಳು 2013 ಹುಟ್ಟಿದ್ದೀನಿ ಸರ್, ನಾನು ಅಪ್ಲಿಕೇಶನ್ ಹಾಕ್ಬೋದು. ಲಾಸ್ಟ್ ಡೇಟು 31/7/2015, ನಾನು ಇದೇ ಡೇಟಿಗೆ ಹುಟ್ಟಿದ್ದೀನಿ ಸರ್, ಹಾಕ್ಬೋದು. ಆದ್ರೆ ಇದು ಒಂದು ದಿನ ಹಿಂದೆ ಅಂದ್ರೆ 4ನೇ ತಿಂಗಳಾಗ್ಬಿಡತ್ತೆ. 31/4/2013 ಅಂದ್ರೂ ಅಪ್ಲಿಕೇಶನ್ ಹಾಕಕ್ ಬರಲ್ಲ. 31 ಆದ್ಮೇಲೆ 1/8
2015 ಅಂದ್ರು ಅಪ್ಲಿಕೇಶನ್ ಹಾಕಕ್ ಬರಲ್ಲ. ಇದರ ಒಳಗಿರುವ 2014ರಲ್ಲಿ ಯಾವ ತಿಂಗಳಿಗಾದ್ರೂ ಹುಟ್ಟಿರ್ರಿ ನೀವು, ನಿಮ್ದು ಸೆಲೆಕ್ಷನ್ ಆಗುತ್ತೆ. 6ನೇ ತಿಂಗಳು 2013, 6ನೇ ತಿಂಗಳು, 7ನೇ ತಿಂಗಳು, 8ನೇ ತಿಂಗಳು ಇರುವಂತ ಮಕ್ಕಳು ಕೂಡ ಅಪ್ಲಿಕೇಶನ್ ಹಾಕ್ಬೋದು. 1/5/2013ರಿಂದ 31/7/2015 ಒಳಗೆ ಹುಟ್ಟಿರುವಂತ ಮಕ್ಕಳು ಯಾರೆಲ್ಲ 5ನೇ ತರಗತಿ ಓದ್ತಿದ್ದೀರಿ ನೀವೆಲ್ಲರೂ ಕೂಡ ನವೋದಯ ಅಪ್ಲಿಕೇಶನ್ ಹಾಕಬಹುದು. ಕ್ಲಿಯರ್? ವೆರಿ ಸಿಂಪಲ್ ಬಟ್ ವೆರಿ ಇಂಪಾರ್ಟೆಂಟ್ ಮಾಹಿತಿ. ಓಕೆನಾ? ಕ್ಲಿಯರ್? ಹಾಗಾದ್ರೆ ಹೋಗಿ ಇವತ್ತೇ ನಿಮ್ಮ ಮನೆಯಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ಗಳಿದಾವೆ ಎಲ್ಲ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ನ ನೋಡ್ರಿ, ಮಗುವಿನ ಹೆಸರು ಶಾಲಾ ದಾಖಲಾತಿಯಲ್ಲಿ ಹೆಂಗಿರುತ್ತೋ ಹಾಗೆ ಆಧಾರ್ ಕಾರ್ಡಲ್ಲಿ ಹೆಸರು ಇರಬೇಕು. ಮೊಬೈಲ್ ನಂಬರು ಯಾವ್ದಾರೆ ಹಳೆ ಮೊಬೈಲ್ ನಂಬರ್ ಇದ್ರೆ, ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಇಲ್ಲ ಅಂದ್ರೆ ಬೇಗ ಅದಕ್ಕೆ OTP ಬರುತ್ತೆ. ಹಾಗಾಗಿ ಆ ಆಧಾರ್ ಕಾರ್ಡಿಗೆ ಹೋಗಿ ಎಡಿಟ್ ಮಾಡಿಸಿ ಆ ಮೊಬೈಲ್ ನಂಬರ್, ಈಗ ಚಾಲ್ತಿಯಲ್ಲಿರುವ ನಿಮ್ಮ ಮೊಬೈಲ್ ನಂಬರ್ನ ಕೊಟ್ಟು ಆಕ್ಟಿವ್ ಮಾಡಿಸಿ. ಯಾಕಂದ್ರೆ ಹಳೇ ನಂಬರ್ ಕೊಟ್ಟಿರ್ತೀವಿ, ಆ ಮೊಬೈಲೇ ಕಳೆದೋಗಿರುತ್ತೆ ನಮ್ದು. ಆಧಾರ್ ಕಾರ್ಡಲ್ಲಿ ಅದೇ ನಂಬರ್ ಇರುತ್ತೆ ಪಾಪು ಆಧಾರ್ ಕಾರ್ಡಲ್ಲಿ. ಈಗ ಆಧಾರ್ ಕಾರ್ಡ್ ನಂಬರ್ ಹೊಡೆದ್ರೆ OTP ಆ ನಂಬರಿಗೆ ಹೋಗುತ್ತೆ. ಹಾಗಾಗಿ ಆ ನಂಬರ್ ಇಲ್ಲ ಅಂದ್ರೆ ಹೊಸ ನಂಬರ್ನ ಹಾಕ್ಸಿ ನೀವೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ಬೇಗ ಹೋಗಿ ನವೋದಯ ಅಪ್ಲಿಕೇಶನ್ನ ಹಾಕ್ರಿ. ನನ್ನ ಕಡೆಯಿಂದ ಪರ್ಸನಲ್ ಆಗಿ ಹೇಳ್ತಿರೋದು. ಓಕೆನಾ? ಇದು ನಿಮ್ಮ ಊರಲ್ಲಿರುವ, ಈಗ ನೀವು ಯಾರೋ ಒಬ್ರು ಇದನ್ನ ನೋಡ್ತಿರ್ಬೋದು ಈ ವಿಡಿಯೋಸ್ನ, ಅವ್ರಿಗೆ ನಾನು ಹೇಳೋ ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ, ನಿಮ್ಮ ಮನೇಲಿ ಯಾರು ಮಕ್ಕಳು ಇರಲಿಲ್ಲ ಅಂದ್ರು 5ನೇ ಕ್ಲಾಸ್ ಹೋದ್ರು ಪಕ್ಕದ ಮನೆಯಲ್ಲೋ ಊರಲ್ಲೋ ಅಥವಾ ನಿಮ್ಮ ಊರಿನ ಗ್ರೂಪ್ ಇರುತ್ತೆ, ಆ ಗ್ರೂಪಲ್ಲಿ ಈ ವಿಡಿಯೋಸ್ನ ಶೇರ್ ಮಾಡಿ. 4 ಜನಕ್ಕೆ ಒಳ್ಳೇದಾಗ್ಲಿ. ನಿಮ್ಮಿಂದ ಪರೋಕ್ಷವಾಗಿ, ನೀವು ಪ್ರತ್ಯಕ್ಷವಾಗಿ ಅಲ್ದಿದ್ರು ಪರೋಕ್ಷವಾಗಿ ಯಾವುದೋ ಒಂದು ಮಗುಗೆ ಹೆಲ್ಪ್ ಆದ್ರೂ ಸಾಕು ಅಲ್ವಾ? ಆ ಮಗು ಎಕ್ಸಾಮ್ ಬರ್ದು ಆ ಮಗು ಎಲ್ಲಾರೇ ಸೆಲೆಕ್ಷನ್ ಆಗಿ ಒಳ್ಳೆ ಎಜುಕೇಶನ್ ಸಿಕ್ಕಿ ಆ ಮಗು ಒಂದು IAS KAS ಒಳ್ಳೆ ಎಜುಕೇಶನ್ ಆಫೀಸರ್ ಆದ್ರೆ, ಯಾವ್ದಾರೆ ಒಂದು ಒಳ್ಳೆ ಎಜುಕೇಶನ್ ಪಡ್ಕೊಂಡು ಒಳ್ಳೆ ಆಫೀಸರ್ ಆದ್ರೆ ಅದು ನೀವು ಮಾಡಿದ ಪರೋಕ್ಷ ಉಪಕಾರ ಆಗುತ್ತದೆ. ಹಾಗಾಗಿ ಎಲ್ರಿಗೂ ಹೆಲ್ಪ್ ಆಗಲಿ. ಇದು ಗೌರ್ಮೆಂಟ್ ಇಂದ ಬಿಟ್ಟಿರುವಂತ ಸ್ಕೀಮ್ ಅಲ್ವಾ? ಗೌರ್ಮೆಂಟ್ ಇಂದ ಬಿಟ್ಟಿರುವಂತ ಎಲ್ಲರಿಗೂ ಸಮಾನ ಅವಕಾಶ ಇರುವಂತ ಒಂದು ಎಕ್ಸಾಮ್ ಇದು. ಯಾರು ಬೇಕಾದ್ರೂ ಬರ್ದು ಯಾರು ಬೇಕಾದ್ರೂ ಸೆಲೆಕ್ಷನ್ ಆಗ್ಬೋದು. ಓಕೆನಾ? ಹಾಗಾದ್ರೆ ಸರ್ ಅಪ್ಲಿಕೇಶನ್ ಹಾಕೋದೇನೋ ಹೇಳಿದ್ರಿ, ಹಾಗಾದ್ರೆ ಇದನ್ನ ಸಿಲೆಬಸ್ ಕಾಪಿ ಓದೋದು ಹೆಂಗೆ, ಎಷ್ಟೆಷ್ಟು ಕ್ವಶನ್ಗೆ ಎಷ್ಟೆಷ್ಟು ಮಾರ್ಕ್ಸು, ಹೇಗೆ ಪ್ರತಿದಿನ ನಾವು ಹೀಗಾಗಿ ಸಿಲೆಬಸ್ ಕವರ್ ಮಾಡಬೇಕು, ಯಾವ ಬುಕ್ಸ್ಗಳನ್ನ ಓದಬೇಕು, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ಕೊಡ್ತಾ ಇರ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಅಂತ ಇರುತ್ತೆ ಅಥವಾ ಆಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಯಾಕೆಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಮ ಮೊಬೈಲಿಗೆ ಬರಬೇಕು ಅಂದ್ರೆ, ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರಬೇಕು ಸರ್, ಗೊತ್ತಾಗಬೇಕು ಅಂದರೆ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರ ನಿಮ್ಮ ಮೊಬೈಲಿಗೆ ಅದು ಮೇಲ್ಗಡೆ ಬಂದ ತಕ್ಷಣ ತೋರಿಸ್ಬಿಡುತ್ತೆ. ಇಲ್ಲ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಾನು ಮಾಡಿರೋ ವಿಡಿಯೋಸ್ ನಿಮಗೆ ಗೊತ್ತೇ ಆಗಲ್ಲ ಅಲ್ವಾ? ಹಾಗಾಗಿ ಪಿನ್ ಟು ಪಿನ್ ಏನೇ ಮಾಹಿತಿ ಇದ್ರೂ ನಿಮಗೆ ನಿಮ್ಮ ಮೊಬೈಲಿಗೆ ಬರುತ್ತೆ. ನೀವು ಮನೇಲಿ ಕೂತ್ಕೊಂಡೇ ಓದ್ಬೋದು, ಸಮಸ್ಯೆ ಇಲ್ಲ. ನಮ್ಮ LKS ನವೋದಯ ಕೋಚಿಂಗ್ ಅಕಾಡೆಮಿ ವತಿಯಿಂದ ಕ್ಲಾಸಸ್ಗಳು ನಡೀತಾನೆ ಇದ್ದಾವೆ. ಆನ್ಲೈನ್ ಕ್ಲಾಸ್ ನಡೀತಾ ಇದೆ. ಆನ್ಲೈನಲ್ಲಿ ಸರ್ ನಮಗೆ ಕೋಚಿಂಗ್ ಕ್ಲಾಸಿಗೆ ಬರೋಕ್ಕಾಗಲ್ಲ, ದೂರ ಇದ್ದೀವಿ, ಕೋಚಿಂಗ್ ಕ್ಲಾಸಿಗೆ ಬರೋಕ್ಕಾಗಲ್ಲ, ತುಂಬ ದೂರ ಆಗುತ್ತೆ ಸರ್, 200-300 ಕಿಲೋಮೀಟರ್ ದೂರ, ಅಲ್ಲಿಂದ ಇಲ್ಲಿ ಬಿಡೋಕ್ಕಾಗಲ್ಲ. ಒಂದು ಎರಡನೇದು ಸರ್ ಎಕನಾಮಿಕಲ್ಲಿ ತುಂಬ ವೀಕ್ ಇದ್ದೀವಿ, ನಾವು ಅಷ್ಟೊಂದು ದುಡ್ಡು ಕೊಟ್ಟು ಅಲ್ಲಿ ಕಳ್ಸೋಕ್ಕಾಗಲ್ಲ, ನೀವು ಮನೆಯಲ್ಲೇ ಕೂತ್ಕೊಂಡು ಓದ್ಬೋದು. ಇಲ್ಲಿ ಮಾಡೋ ಕ್ಲಾಸಸ್ಗಳು ನಿಮ್ಮ ಮೊಬೈಲಿಗೆ ನಿಮ್ಮ ಮನೆಯ ನಿಮ್ಮ ಮೊಬೈಲಿಗೆ ಬರುತ್ತೆ. ಅದು ಆನ್ಲೈನ್ ಕ್ಲಾಸ್ ತಗೊಂತಿದ್ದೀವಿ. ಬೆಳಿಗ್ಗೆ 5:30ರಿಂದ 6:30ರವರೆಗೆ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಕ್ಲಾಸ್ ನಡೀತಾ ಇದೆ. ಏನಾಗಲ್ಲ, ಇದೊಂದು ವರ್ಷ ಕಷ್ಟಪಟ್ಟು ಎದ್ದು ಓದಬೇಕು ಅನ್ನೋ ವಿದ್ಯಾರ್ಥಿಗಳು ಯಾರಿದ್ದೀರಿ, ನಾನು ಓದಲೇಬೇಕು ಸರ್, ಓದ್ತೀನಿ ಸರ್ ಅಂತ ವಿದ್ಯಾರ್ಥಿಗಳು ಯಾರಿದ್ದೀರಿ, ಅವರು ಬೆಳಿಗ್ಗೆ 5:30ರಿಂದ 6:30ರವರೆಗೆ ಆನ್ಲೈನಲ್ಲಿ ಕ್ಲಾಸ್ ತಗೊಂತ ಇದ್ದೀನಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ 9741183187ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಕಾಲ್ ಮಾಡಿದರೆ ನಾನು ಕೆಲವೊಂದು ಸಮಯದಲ್ಲಿ ಕ್ಲಾಸಸ್ಸಲ್ಲಿ ಇರೋದ್ರಿಂದ ರಿಸೀವ್ ಮಾಡಲ್ಲ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ, ಸರ್ ನಮಗೆ ಆನ್ಲೈನ್ ಕ್ಲಾಸ್ ಬೇಕು, ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ನಾನು ನಿಮಗೆ ಕಾಲ್ ಮಾಡಿ ನಿಮಗೆ ಮಾತಾಡ್ತೀನಿ. ಆಯ್ತಾ? ಯಾರೆಲ್ಲ ಆನ್ಲೈನ್ ಕ್ಲಾಸಲ್ಲಿ ನೀವು ಪ್ರಿಪೇರ್ ಮಾಡಿಸೋರಿದ್ದೀರಿ, ಆನ್ಲೈನ್ ಕ್ಲಾಸ್ ತೊಗೊಳೋರಿದ್ದೀರಿ, ನನಗೆ ವಾಟ್ಸಪ್ ಮಾಡಿ ಈ ನಂಬರ್ಗೆ 9741183187. ಇದು ನನ್ನ ನಂಬರು. ಓಕೆನಾ? ಇನ್ನು ಸರ್ ಇಲ್ಲಿ ಏನಪ್ಪಾ ಅಂದರೆ ರೆಸಿಡೆನ್ಸಿಯಲ್ ಇದೆಯಾ? ಹೌದು, ರೆಸಿಡೆನ್ಸಿಯಲ್ಲು ಮತ್ತೆ ಲಾಂಗ್ ಟರ್ಮ್ ಎರಡೂ ತಗೊಂತೀವಿ. 2 ಕಡೆ ಕೋಚಿಂಗ್ ಅಕಾಡೆಮಿ ಇದೆ ನಮ್ಮದು. ಒಂದು ಚೆನ್ನಗಿರಿ, ದಾವಣಗೆರೆ ಜಿಲ್ಲೆಯ ಚೆನ್ನಗಿರಿ, ಇನ್ನೊಂದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ. 2 ಬ್ರಾಂಚಸ್ ಇದ್ದಾವೆ. ಹಾಗಾಗಿ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಸರ್, ಕೋಚಿಂಗ್ ಸೆಂಟ್ರಿಗೆ ಬರೋಕ್ಕಾಗಲ್ಲ ಅಂದರೆ ಅದೇ ಕ್ಲಾಸಸ್ಗಳನ್ನು ಕೋಚಿಂಗ್ ಸೆಂಟ್ರ್ ಮಾಡೋದಕ್ಕಿಂತ ಚೆನ್ನಾಗಿರುತ್ತೆ ಕ್ಲಾಸಸ್ಗಳನ್ನ ಆನ್ಲೈನಲ್ಲೂ ಕೊಡ್ತಿದ್ದೀವಿ. ಆನ್ಲೈನಲ್ಲೂ ತಗೊಳ್ಳಿ. ಒಟ್ಟು ಎಲ್ಲಿ ತಗೊಂತೀರ ಅಂತ ಗೊತ್ತಿಲ್ಲ, ಚೆನ್ನಾಗಿ ಓದ್ರಿ. ಒಂದು ಅವಕಾಶ ಮತ್ತೆ ಸಿಗಲ್ಲ, ಇದ್ದಾಗ ಏನಾದ್ರು ಮಾಡ್ರಿ. ಅವಕಾಶ ಕಳ್ಕೊಂಡ್ಮೇಲೆ ಏನು ಮಾಡೋಕ್ಕಾಗಲ್ಲ.
ಸರ್ ನಾನು ಮುಂದಿನ ವರ್ಷ ಒಂದು ವರ್ಷ ಪೂರ್ತಿ ಇದು ಮಾಡ್ತೀನಿ ಸರ್, ಅವೆಲ್ಲ ಆಗಲ್ಲ. ಯಾಕೆಂದರೆ ಒಂದು ಸಲ ನವೋದಯ ಎಕ್ಸಾಮ್ ಬರೆದ್ರೆ ಇನ್ನೊಂದು ಸಲ ಬರೆಯೋಕೆ ಅವಕಾಶ ಇರಲ್ಲ. 5ನೇ ತರಗತಿಯಲ್ಲಿ ಓದ್ತಿರ್ಬೇಕಾದ್ರೆ ಮಾತ್ರ ಒಂದು ಅವಕಾಶ ಸಿಗುತ್ತೆ. ಇನ್ನೊಂದ್ಸಲ ಸರ್ ನನ್ನ ಮಗಳನ್ನ 5ನೇ ಕ್ಲಾಸ್ ಫೇಲ್ ಮಾಡಿಸಿ ಇನ್ನೊಂದ್ಸಲ ನಾನು 5ನೇ ಕ್ಲಾಸಿಗೆ ಓದಿಸ್ತೀನಿ, 5ನೇ ಕ್ಲಾಸಿಗೆ ಬರೆಸ್ತೀನಿ, ಇವೆಲ್ಲ ಆಗೋದಿಲ್ಲ. ಹಾಗಾಗಿ ಇದ್ದಾಗ ಅವಕಾಶ ಇದ್ದಾಗ ಪ್ರಯತ್ನ ಪಡಿ. ನಿಮ್ಮ ಮಗುಲಿರುವ ಟ್ಯಾಲೆಂಟು ಯಾರಿಗೂ ಗೊತ್ತಿಲ್ಲ. ಆ ಮಗುಲಿರೋ ಟ್ಯಾಲೆಂಟು ಹೇಳಕ್ಕಾಗಲ್ಲ. ಸ್ವಲ್ಪ ಅದೇನೋ ಹೇಳ್ತಾರಲ್ಲ, ಬೆರಳು ಕೊಟ್ರೆ ಹಸ್ತ ನುಂಗ್ತಾರೆ ಅಂತಾರಲ್ಲ, ಅಂಥ ವಿದ್ಯಾರ್ಥಿಗಳು ಇರ್ತಾರೆ. ಹಾಗಾಗಿ ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದರೆ ಅವ್ರಿಗೊಂದು ಅವಕಾಶ ಮಾಡಿಕೊಡಿ, ಓದಲಿ, ಎಕ್ಸಾಮ್ ಬರೀಲಿ. ಮೊದಲು ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಮಾಡಿರಿ. ಫಸ್ಟ್ ಅಪ್ಲಿಕೇಶನ್ ಹಾಕ್ರಿ. ಆಮೇಲೆ ಅವ್ರಿಗೆ ಏನೇನು ಬುಕ್ಸ್ಗಳು ಬೇಕು, ಹೇಗೆ ಆನ್ಲೈನ್ ಕ್ಲಾಸಲ್ಲಿ ಹೇಗೆ ಪ್ರಿಪೇರ್ ಆಗಬೇಕು, ಹೇಗೆ ಆನ್ಲೈನ್ ಕ್ಲಾಸ್ ತಗೋಬೇಕು, ಅದರ ಜೊತೆಗೆ ಹೇಗೆ ಪ್ರತಿದಿನ ಓದಬೇಕು, ಪ್ರತಿದಿನ ರಿಪಿಟೇಷನ್ ಹೇಗೆ ಮಾಡಬೇಕು, ಎಕ್ಸಾಮಿಗೆ ಹೇಗೆ ಪ್ರಿಪೇರ್ ಆಗಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಹೆಂಗಿರಬೇಕು, ಪ್ರತಿಯೊಂದರ ಮಾಹಿತಿನ ನಾನು ಕೊಡ್ತೀನಿ. ಹಾಗಾಗಿ ಎಲ್ರಿಗೂ ಬಾಯ್. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ, ಮತ್ತೆ ಬರ್ತೀನಿ. ಬಾಯ್.